ಅನ್ಯಾಯ ಮಾಡಿದ್ದಾರೆ. ಯಾರು ಪ್ರೊಡ್ಯೂಸರ್ ಇದ್ದಾರೆ ನಮ್ಮದು, ಅವ್ರಿಗೆ ಅನ್ಯಾಯ ಆಗಿದೆ, ಅದು ಗೊತ್ತಾಗಲಿ ಅಂತೇಳಿ ಇಷ್ಟೆಲ್ಲ ಮಾಡಿತ್ತು. ಯಾಕಂದರೆ ನೆಕ್ಸ್ಟ್ ಈಗ ನನಗೆ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಸಿಗ್ತದೆ ಅಂದರೆ ಇವಾಗ ಎಷ್ಟೊಂದು ಜನ ಡೈರೆಕ್ಟ್ರು ಹೆದರ್ಕೊಳ್ತಾರೆ, ಪಕ್ಕ ಹೆದರ್ಕೊಳ್ತಾರೆ ಇದು ನೋಡಿ. ಯಾಕಂದರೆ ಈ ಹುಡುಗಿನ ಕರ್ಸ್ಕೊಂಡ್ರೆ ನೆಕ್ಸ್ಟ್ ನಮ್ಗೆ ಎಂತಾದರೂ ರಿಸ್ಕ್ ಮಾಡ್ತಾಳ ಅಂತ ಹೇಳಿ ಇರ್ತದೆ. ಸೊ ನಮ್ಗೆ ಹೆಸರು ಬರಬಾರ್ದು. ನಾನು ನಿಯತ್ತಾಗಿ ದುಡ್ದು ಬಂದವಳಲ್ಲಿಂದ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೇನೆ. ಅದಕ್ಕೋಸ್ಕರ ನಾನು ಇನ್ನೂ ರೈಸ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ಇದನ್ನು ಅವ್ರು ಹೇಳ್ದಂಗೆ ದುಡ್ಡಿನ ದುರಾಸೆಗೆ ಬಂದಿದ್ರೆ ಇಷ್ಟೊತ್ತಿಗೆ ನಾನು ಕಾಲ್ ಟಕ್ ಅಂತ ಹೇಳಿ ಎತ್ತು, ಇಲ್ಲಪ್ಪ ನನಗೆ 3 ಲಕ್ಷ 2 ಲಕ್ಷ ಬರೋದಿತ್ತು ಅಂತ ಹೇಳ್ಬೋದಿತ್ತು. ನಂಗೆ ಅದು ದುರಾಸೆ ಇಲ್ಲ. ಬಟ್ ಬೇಡ, ನಂಗೆ ಅಂಥ ದುಡ್ಡು ಬೇಡ. ನಾನು ಹೇಳ್ತಾ ಇರೋದು ನಂಗೆ 13,000 ಬರಲಿಕ್ಕೆ ಉಂಟು, ಅದರಲ್ಲಿ 1 ರೂಪಾಯಿ ಕೊಡಲಿಲ್ಲ ಅಂದರೂ ಬೇಜಾರಿಲ್ಲ. ಎಷ್ಟಿದ್ದ ಅಮ್ಮಂಗೆ ಎಷ್ಟು ಸರ್ ಇತ್ತು, ಅಮ್ಮಂಗೆ ಮೋಸ ಆಗಿದೆ, ಅದನ್ನು ತಿಳ್ಕೊಳ್ಳಿ ಫಸ್ಟು. ಇಂಥ ಪ್ರೊಡಕ್ಷನ್ ಬಂದಾಗ ದಯವಿಟ್ಟು ಯಾರೆಲ್ಲ ಆರ್ಟಿಸ್ಟ್ ಇದ್ದೀರಿ, ಕೋಆರ್ಡಿನೇಟರ್ ಥ್ರೂ ಹೋಗುವವರು, ಮತ್ತು ಡೈರೆಕ್ಟರ್ ಆಗಿರ್ಬೋದು, ಆ ಮೂವಿ ಸೆಟ್ ಆಗಿರ್ಬೋದು, ಹಿಂದೆ ಮುಂದೆ ತಿಳ್ಕೊಳ್ದೆ ಹೋಗೋರು ಯಾರೇ ಇರ್ಬೋದು, ದಯವಿಟ್ಟು ತಿಳ್ಕೊಳ್ಳಿ. ಹೆಣ್ಮಕ್ಳಂದರೆ ಎಷ್ಟು ಜಾಗೃತೆ ಇದ್ದರೂ ಸಾಕಾಗೋದಿಲ್ಲ. ಇವಾಗ ನನಗೆ ಸೆಟ್ಟಿಂದ ಬೇರೆ ಎಂಥ ಇಶ್ಯೂ ಆಗಲಿಲ್ಲ ಆಯಿತಾ, ಬೇರೆ ಯಾವ ಇಶ್ಯೂ ಸಹ ಆಗಲಿಲ್ಲ. ಇದೊಂದು ಪೇಮೆಂಟ್ ಇಶ್ಯೂ. ಮತ್ತು ನಮ್ಮ ಸೆಟ್ಟಲ್ಲಿ ಜೂನಿಯರ್ ಆರ್ಟಿಸ್ಟ್ಗಿಂತ ಕಡೆಯಾಗಿ ನಡೆಸ್ಕೊಂಡಿದ್ದುಂಟು ನಮ್ಮನ್ನ. ಎಷ್ಟೊಂದು ಸಲ ನಾನೇ ಕೋಆರ್ಡಿನೇಟರಿಗೆ ಕಾಲ್ ಮಾಡಿ ಬೈದದುಂಟು, ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ, ನಮ್ಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು, ಈ ಥರ ಎಲ್ಲ ಹೇಳಿದ್ದುಂಟು. ಒಂದು ಕಡೆ ಮೂವಿಗೆ ಕರ್ಕೊಂಡು ಹೋಗ್ತಾರೆ ಅಂದರೆ, ಹೊರಗಡೆ ನೈಟ್ ಶೂಟ್ ಮಾಡ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಹುಡುಗಿರಿಗೆ ರೆಸ್ಟ್ ರೂಮ್ಗೆ ಹೋಗ್ಬೇಕಾಗಿರ್ತದೆ, ಸುಸ್ಸು ಬರ್ತದೆ, ಹೌದಾ, ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಲೇಟ್ ನೈಟು ಎಲ್ಲೋ ಕ್ಯಾರವನ್ ನಿಲ್ಲಿಸ್ತಾ ಇದ್ರು. ಸಮ್ಟೈಮ್ಸ್ ಕ್ಯಾರವನ್ನೇ ಇರ್ತಿರ್ಲಿಲ್ಲ, ಈ ಮರಗಳ ಅಡ್ಡ ಎಲ್ಲ ಹೋಗಿ ಸುಸು ಮಾಡ್ಕೊಂಡು ಬರಬೇಕಿತ್ತು. ನೆಕ್ಸ್ಟ್ ಆ ಬಿಸಿಲಲ್ಲಿ ನೀರು ಬೇಕು ಅಂದಾಗ ಪ್ರೊಡಕ್ಷನ್ ಅವರು ಎಲ್ಲೋ ಇರ್ತಾರೆ, ನಾವೆಲ್ಲೋ ಇರ್ತೇವೆ. ಹಣ ನೀರು ಅಂದರೆ ಕೊಡ್ಲಿಕ್ಕೆ ಯಾರೂ ಬರ್ತಾ ಇಲ್ಲ. ಬಂದಿದ್ದಾರೆ, ಎವ್ರಿ ಟೈಮ್ ಅಲ್ಲ ನಾ ಹೇಳ್ತಾ ಇರೋದು, ಇನ್ನು ಅದನ್ನು ದೊಡ್ಡದು ಪೋಟ್ರೆ ಮಾಡಬೇಡಿ. ಎವ್ರಿ ಟೈಮ್ ಅಲ್ಲ, ಕೆಲವು ಸಂತೆಲ್ಲ ನೀರಿಗೆ ಬರ್ತಾ ಇರಲಿಲ್ಲ. ಇನ್ ಕೇಸ್ ಶೂಟ್ ಹಾಕ್ಬೇಕಿದ್ರೆ ನೀರು ಬೇಕಿದ್ರೆ, ಏನಮ್ಮ ಸೀನಲ್ಲಿದ್ದೀರಾ, ನಿಲ್ರಮ್ಮ ಅಂತ ಹೇಳ್ತಾರೆ. ಇನ್ನೊಂದು ಹೇಳಿದ್ದಾರೆ ಡೈರೆಕ್ಟ್ರು ಒಂದು ಮಾತು, ಏನು ನಮ್ಮ ಸೆಟ್ಟಲ್ಲಿ ಅನ್ನ ತಿಂದಿಲ್ವಾ ನೀವು, ಅದರದ್ದು ಋಣ ಇಲ್ವಾ ನಿಮ್ಮ ಮೇಲೆ, ಹಿಂಗೆ ಪೇಮೆಂಟ್ ಕೇಳ್ತೀರಲ್ಲ ಅಂತ. ಅದು ರೆಕಾರ್ಡ್ ನನ್ನ ಹತ್ರ ಇಲ್ಲ, ಬಟ್ ಅವ್ರು ಮಾತಾಡಿರೋಂತೂ ನಿಜ. ಈ ಥರ ಎಲ್ಲ ಹೇಳ್ತಾರೆ ನೋಡಿ, ಅವ್ರಿಗೇನೆ ಅದು ಹೆಂಗೆ ಮನಸ್ಸಾಗ್ತದೋ ಗೊತ್ತಿಲ್ಲ ಈ ಥರ ಎಲ್ಲ ಪೋಟ್ರೆ ಮಾಡಲಿಕ್ಕೆ.